ಕಲಿಯಲ್ಲಿ ನಮಗೆಲ್ಲ ಮೊದಲ ಇರುವಾಗ ಗೊತ್ತಿದ್ರೆ ಕುಣಿತಾಕ್ಷಿ ಅಂತಿತ್ತು, ಸೀತಾಫಲ ಅಂತಿತ್ತು, ತಾರನಾಥ ಅಂತಿತ್ತು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿನೂ ಕೂಡ ನಾವು ಇಲ್ಲಿ 1 ರಿಂದ 9 ಮತ್ತು 0ನ ಕಲ್ಪಿಸಿಕೊಡಕ್ಕೆ, ಮಕ್ಕಳಿಗೆ ಪರಿಕಲ್ಪನೆ ಕೊಡಕ್ಕೆ ಇಲ್ಲಿದ್ದಾವೆ. ಈ ರೀತಿಯಾಗಿ ರಬ್ಬರ್ ಅಂಕಿಗಳು ಅಂತ ಹೇಳ್ತೀವಿ. ಈ ರಬ್ಬರ್ ಅಂಕಿಗಳು ಇಲ್ಲಿದ್ದಾವೆ. ಈ ರಬ್ಬರ್ ಅಂಕಿಗಳನ್ನ ನಾವು ಮಕ್ಕಳಿಗೆ ಏನ್ ಮಾಡ್ಬೋದು, ಆಟ ಆಡಕ್ಕೆ ಕೊಡ್ಬೋದು. ಸೊ ಇಲ್ಲಿ ಕೊಡುವಾಗ ತಮಗೆಲ್ಲ ಗೊತ್ತಿರೋ ಹಾಗೆ ಇಲ್ಲಿ ಮಾಡಿದ್ವಿ ನಾವು ಆಲ್ರೆಡಿ. ಇಲ್ಲಿ ನಾವು ಪ್ರತಿಯೊಂದಕ್ಕೂ ಒಂದು ಗೋಲಿ ನಾವು ಮೊದಲೇ ಡೈರೆಕ್ಟ್ ಆಗಿ ನಂಬರ್ ಅಂಕಿಗಳನ್ನ ಬರೆಯೋದಕ್ಕಿಂತ ಕೊಡೋದಕ್ಕಿಂತ ಇದು 1 ಈಗ ಬರೆಯಪ್ಪ ಅಂತ ಹೇಳೋದಕ್ಕಿಂತ ನಾವೇನ್ ಮಾಡ್ತಿದ್ದೀವಿ, ಈ ರೀತಿಯಾಗಿ ಕೊಡ್ಬೋದು. ಸೊ ಇಲ್ಲಿ 1 ಅಂದ್ರೆ 1 ಕಡ್ಡಿ ಇದೆ, ಮತ್ತೆ ನಾವು ಹೇಳಿದಾಗೆ ಮುಹೂರ್ತದಿಂದ ಹೋಗ್ಬೋದು. ಸೊ ಈ ರೀತಿಯಾಗಿ ಕನೆಕ್ಟ್ ಮಾಡಿದಾಗ ಇಲ್ಲಿ ಮಗು ಏನಾಗುತ್ತೆ ಅಂತಂದ್ರೆ ಇಲ್ಲಿ ನಮಗೆ 1 ಅಂತ ಹೇಳ್ಬೇಕಂತ ಇಲ್ಲ, ಅಂದ್ರೆ ಈ ನಂಬರ್ ಹಿಂಗಿದೆ ಅಂತ ಹೇಳೋದಕ್ಕಿಂತ ಇಲ್ಲಿ ಏನಿದೆ, ಕಡ್ಡಿ ಎಷ್ಟು ಕಡ್ಡಿ ಇದಾವೆ, 1 ಕಡ್ಡಿ ಅನ್ನೋದಂತ ಹೇಳಕ್ ಬಂದ್ರೆ ಮಗುಗೆ ಸಾಕು. ಇದು ಕಲ್ಪನೆ ಕೊಡ್ತೀವಿ. ಅದ್ರ ಜೊತೆಗೆ ನೆಕ್ಸ್ಟ್ ಏನ್ ಮಾಡ್ತೀವಿ, ಸ್ಪರ್ಶಜ್ಞಾನ ಅನುಭವ ಕೊಡಕ್ಕೆ ಈ ಮಗುಗೆ ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ಸಕ್ಕೆ ಹೇಳ್ತೀವಿ. ಇದು ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡುವಾಗ ಇಲ್ಲಿ ಒಂದು ಕಡ್ಡಿ ಅದೇ ರೀತಿಯಾಗಿ ನೆಕ್ಸ್ಟ್ ಬಂದಾಗ 2 ಕಡ್ಡಿಗಳು ಇರ್ತವೆ, 2 ಹೋಲುಗಳಿದಾವೆ. ಸೊ ಇಲ್ಲಿ 2 ಹೋಲುಗಳನ್ನು ನಾವು ಈ ರೀತಿಯಾಗಿ ಇಲ್ಲಿ ಕೂಡ ಮಗು ಏನ್ ಮಾಡ್ತಾರೆ, ಈ ರೀತಿಯ ಸ್ಪರ್ಶಜ್ಞಾನದಿಂದ ಈ ರೀತಿಯಾಗಿ 2 ಬರೀತಾನೆ. ಬರೆಯುವಾಗ ಇಲ್ಲಿ 2 ಕಡ್ಡಿಗಳು ಬರ್ತವೆ. ಸೊ ಅದ ಎಷ್ಟು ಕಡ್ಡಿ ಬಂದು, 2 ಕಡ್ಡಿ ಬಂದು. ಈ ರೀತಿಯಾಗಿ ನಾವು ಮಕ್ಕಳಿಗೆ ಏನು ಮಾಡ್ಬೋದು, ಪ್ರಾಕ್ಟೀಸ್ ಮಾಡ್ಸಕ್ಕೆ ಕೊಟ್ಟು ಇದನ್ನ 3 ರಿಂದ 9 ತಗೊಂಡೋಗ್ಬೋದು. ಈ ರೀತಿಯಾಗಿ 1 ರಿಂದ ಹಿಡ್ಕೊಂಡು 0 ವರೆಗೆ ಕಲ್ಪನೆ ಕೊಡ್ತಕ್ಕಂಥ ಒಂದಷ್ಟು ರಬ್ಬರ್ ಅಂಕಿಗಳು ಇಲ್ಲಿದ್ದಾವೆ. ಇವುನ್ನ ನಾವು ಉಪಯೋಗ ಮಾಡ್ಕೊಂಡು ಕಲಿಸ್ಬೋದು ಒಂದು. ಸೊ ಇದನ್ನ ಇಟ್ಕೊಂಡು ನಾವು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದನ್ನು ಕೂಡ ನಾವು ಉಪಯೋಗ ಮಾಡ್ಬೋದು. ಇದ್ರ ಜೊತೆಗೆ ಇದು ಹೋಗಿಂತ ಮೊದಲು ನಾನು ಇದನ್ನ ಹೇಳ್ತೀನಿ ಮೇಡಮ್, ಕ್ವಶನ್ ನೋಡಿದ ತಕ್ಷಣ ಹೇಳ್ಬೋದು. ಸೊ ಇಲ್ಲಿ ಮಿಂಚು ಪಟ್ಟಿಗಳಿದ್ದಾವೆ. ಮಿಂಚು ಪಟ್ಟಿಗಳನ್ನು ಉಪಯೋಗ ಮಾಡಿಕೊಂಡು ಹೈ ಲೆವೆಲ್ ಅಲ್ಲಿ 2 ಮತ್ತು 3 ಮೈಲಿಗಳಲ್ಲಿ 2ನೇ ತರಗತಿ ಮತ್ತು 3ನೇ ತರಗತಿ ಬರ್ತಕ್ಕಂಥ ವಿಷಯದಲ್ಲಿ ನಾವು ನೋಡಿದಾಗ ಇಲ್ಲಿ ಮಗುಗೆ ನಾವು ಈ ರೀತಿಯಾಗಿ ಇಟ್ಟುಕೊಂಡು ಈ ಒಂದೇ ಇನ್ನೊಂದು ಹೇಳ್ಬೇಕಂತಂದ್ರೆ ಈ ಒಂದು ಟೇಲನ್ನು ನಾವು ಉಪಯೋಗ ಮಾಡಿಕೊಂಡು ಹಲವಾರು ಫಲಿತಾಂಶಗಳನ್ನ ನಾವು ಕಲಿಸ್ಬೋದು. ಸೊ ಆ ರೀತಿ ಇರ್ತಕ್ಕಂಥ ಟೇಲಗಳು ನಮ್ಮ ಹತ್ರ ಇದ್ದಾವೆ. ಸೊ ಇವುಗಳನ್ನ ಇಲ್ಲಿ ನೋಡಿದಾಗ ನಾವು ಇಲ್ಲಿ ಏಕೆ ಕ್ರಮದಲ್ಲಿ ಹೇಳ್ಬೇಕಂದಾಗ ನಾವು ಇಲ್ಲಿ ಮಾಡಿದ್ರೆ 1 2 3 4 5 6 ಈ ರೀತಿಯಾಗಿ ಏಕೆ ಕ್ರಮ ಹೇಳುವಾಗ 1 ರಿಂದ ಈ ರೀತಿ 1 ರಿಂದ 2 ಹೋಗ್ತೀವಿ, 2 ರಿಂದ 3 ಹೋಗ್ತೀವಿ, 3 ರಿಂದ 4 ಹೋಗ್ತೀವಿ. ಸೊ ಹೀಗೆ ಇಲ್ಲಿ ಈ ರೀತಿ ಹೇಳುವಾಗ ಕನ್ಫರ್ಮೇಷನ್ ಕೊಡುವಾಗ ಮಕ್ಕಳಿಗೆ ನಾವೇನು ಮಾಡ್ಬೋದು, ಸೊ 1 ದೊಡ್ಡದು ಯಾವುದು 2. ಇಲ್ಲಿ ಮಗು ಇಲ್ಲಿ ಸಂಖ್ಯೆಯನ್ನು ನೋಡುತ್ತೆ, ಇಲ್ಲಿ ಆಕಾರವನ್ನು ನೋಡುತ್ತೆ, ವಸ್ತುವನ್ನು ನೋಡುತ್ತೆ. ಆ ರೀತಿಯಾಗಿ 1 ರಿಂದ 2, 2 ರಿಂದ 3 ದೊಡ್ಡದಿದೆ, 3 ರಿಂದ 4, 4 ರಿಂದ 5, 5 ರಿಂದ 6. ಸೊ ಇದು 1 ಆದ್ರೆ ಇದು ಏಕೆ ಕ್ರಮ ಈ ರೀತಿ ಹೇಳ್ಕೊಟ್ಟರೆ, ಅದೇ ರೀತಿಯಾಗಿ ಏಕೆ ಕ್ರಮ ಈ ಕಡೆಯಿಂದ ತೋರಿಸ್ತದೆ ಅಂತಂದ್ರೆ ಈ ಕಡೆಯಿಂದ ಹೇಳ್ಬೋದು, ಅಥವಾ ಇದನ್ನ ಮತ್ತೆ ಈ ಕಡೆ ಇಟ್ಕೊಂಡು ಈ ಕಡೆಯಿಂದ ಏಕೆ ಕ್ರಮ, ಈ ಕಡೆಯಿಂದ ಏಕೆ ಕ್ರಮ ಹೇಳ್ತಾರೆ ಅಂದ್ರೆ ಮೊದಲ ದೊಡ್ಡ ಸಂಖ್ಯೆ ಬರೀತೀವಿ ಅಂದ್ಮೇಲೆ ಅದನ್ನ ಫಸ್ಟ್